ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಮನೆಯಲ್ಲಿ ತುಪ್ಪವನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಡೈಲಿ ನಾನು ಹಾಲನ್ನು ಕಾಯಿಸಿದ ನಂತರ ತಣ್ಣಗಾದ ಮೇಲೆ ಆ ಕೆನೆಯನ್ನು ಸಪ್ರೇಟಾಗಿ ಎತ್ತಿಡ್ತೇನೆ. ಈ ರೀತಿ ಡೈಲಿ ಕೆನೆಯನ್ನು ತೆಗೆದು ಫ್ರಿಜ್ಜಲ್ಲಿ ಹಾಕಿಡಬೇಕು. 10 ಡೇಸ್ ಆದಮೇಲೆ ಕೆನೆಯನ್ನು ಹೊರಗಡೆ ತೆಗೆದು ಅದಕ್ಕೆ 3ರಿಂದ 4 ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ನೈಟ್ ಬಿಡಬೇಕು. ನೀವು ಬೆಣ್ಣೆಯನ್ನು ತೆಗಿಲಿಕ್ಕೆ ಮಿಕ್ಸಿ ಜಾರನ್ನು ಬಳಸಿ, ಏಕೆಂತಂದರೆ ಮಿಕ್ಸಿ ಜಾರಲ್ಲಿ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಂತರ ಬೆಣ್ಣೆಯನ್ನು ಪಾತ್ರೆಗೆ ಹಾಕಿಬಿಟ್ಟು 3 to 4 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಈ ರೀತಿ ಬೆಣ್ಣೆಯನ್ನು ನಾವು ಕ್ಲೀನಾಗಿ ತೊಳೆಯೋದ್ರಿಂದ ತುಪ್ಪದ ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಬೆಣ್ಣೆಯನ್ನು ಸಣ್ಣ ಉರಿಯಲ್ಲಿಟ್ಬಿಟ್ಟು ಕಾಯಿಸಲಿಕ್ಕೆ ಬಿಡಬೇಕು. ಈ ರೀತಿ ಬೆಣ್ಣೆ ಚೆನ್ನಾಗಿ ಕಾದ ನಂತರ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ನಾವು ಅದನ್ನು ಬಿಡಬೇಕು. ತುಪ್ಪ ತಣ್ಣಗಾದ ಮೇಲೆ ಅದನ್ನು ಚೆನ್ನಾಗಿ ಸೋಸಿಬಿಟ್ಟು ಸ್ಟೀಲಿನ ಡಬ್ಬ ಆದರೂ ಆಗಿರ್ಬೋದು, ಇಲ್ಲಾಂತಂದರೆ ಗಾಜಿನ ಡಬ್ಬ ಆದರೂ ಆಗಿರ್ಬೋದು, ಅದರಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ಆಯಿತು, ತುಪ್ಪ ರೆಡಿ. ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ